ಅದಾದಮೇಲೆ ಇದೇನು ಕೊಟ್ಟಿದ್ದಾರೆ, ನೀವು ಲೇಔಟ್ನ ನೋಡಿ, ಅಲ್ಲಿ ಹೆಂಗಿದೆಯೋ ಇದನ್ನು ಅದೇ ರೀತಿ ಡಿಸೈನ್ ಮಾಡಿದ್ದಾರೆ. ನೀವು ಏನು ಡಿಫ್ರೆನ್ಸ್ ನೋಡಿ ಕಾಣಿಸ್ತಾ ಇಲ್ಲ. ಪವರ್ ಬಟನ್, 4 ಡೆಡಿಕೇಟೆಡ್ ಮೀಡಿಯಾ ಕೀಸ್ ಇದೆ, 5 ಕೀಸ್ ಇದೆ. ಇದು ಎಷ್ಟು ಗ್ಯಾಪ್ನಲ್ಲಿ ಅಷ್ಟೇ ಇದೆ, ಬಿಕಾಸ್ ಎಕ್ಸಾಕ್ಟಾಗಿ ಅದೇ ಮಾಡೆಲ್ದು ತರಿಸಿರೋದು. ನೀವು ಅದೇ ಮಾಡೆಲ್ದೇ ತಗೊಳ್ಳಿ, ಇಲ್ಲ ಅಂದರೆ ಕೂರಲ್ಲ. ಈಗ ಇದನ್ನು ತಗೊಂಡು ಜಸ್ಟ್ ಇದ್ರ ಮೇಲೆ ಈ ಥರ ಇಟ್ಬಿಡೋದು. ಲೈಟಾಗಿ ಪ್ರೆಸ್ ಮಾಡಿ ನೋಡಿ, ಆಗೋಯ್ತು. ಈಗ ನಿಮಗೆ ಪ್ರಾಬ್ಲಮ್ ಗೊತ್ತಾಗ್ತಾನೂ ಇಲ್ಲ ಲ್ಯಾಪ್ಟಾಪ್ ಕೀಸ್ ಯಾವುದು ಇದು ಯಾವುದು ಅಂತ. ಬಿಕಾಸ್ ಯಾಕಂತಂದರೆ ಇದು ಅಷ್ಟು ಚೆನ್ನಾಗಿ ನೋಡಿ, ಎಸ್ಕೇಪ್ ಮೇಲೆ ಎಸ್ಕೇಪ್ ಕೀ ಕೂತಿದೆ ನೋಡಿ, ಟ್ಯಾಬ್ ಮೇಲೆ ಟ್ಯಾಬ್ ಕೀ ಕುಂತಿದೆ, ಕ್ಯಾಪ್ಸ್ ಮೇಲೆ ಕ್ಯಾಪ್ಸ್ ಕೀ ಕುಂತಿದೆ, ಸ್ವಿಫ್ಟ್ ಮೇಲೆ ಶಿಫ್ಟ್ ಕೀ ಕುಂತಿದೆ, ಕಂಟ್ರೋಲ್ ಮೇಲೆ ಕಂಟ್ರೋಲ್ ಕೀ. ಈ ಥರ ಎಲ್ಲ ಕೀಸ್ನಲ್ಲೂ ನೋಡಿ ಕ್ಲೀನಾಗಿ ಪರ್ಫೆಕ್ಟಾಗಿ ಕೂತಿದೆ. ಮತ್ತು ಇದನ್ನು ಕ್ಲೀನ್ ಮಾಡಬೇಕಂದ್ರೆ ಜಸ್ಟ್ ಈ ರೀತಿ ಎತ್ತಿ ಬಂದ್ಬಿಡುತ್ತೆ. ಇದರಲ್ಲಿ ಯಾವುದೇ ರೀತಿ ಗ್ಲೂ ಆಗಲಿ ಅಂಟಾಗೋದಾಗಲಿ ಏನೂ ಇರೋದಿಲ್ಲ. ಜಸ್ಟ್ ತಗೊಳ್ಳಿ, ಈ ರೀತಿ ಇಡೋದು ಅಷ್ಟೇ. ಟೈಪಿಂಗ್ ಸಹ ನೋಡಿ, ತುಂಬ ಸಲೀಸಾಗುತ್ತೆ, ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಟೈಪ್ ಮಾಡು ಸಹ ತೋರಿಸ್ತೀನಿ ನೋಡಿ. ಈಗ ನಾನು ಲ್ಯಾಪ್ಟಾಪ್ ಆನ್ ಮಾಡ್ತಾ ಇದ್ದೀನಿ. ಲ್ಯಾಪ್ಟಾಪ್ ನಮ್ಮದು ಆನ್ ಆಯಿತು. ಸೊ ನಾನು ಇವಾಗ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ವರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ನಾನಿಲ್ಲಿ ಟೈಪ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ವರ್ಕ್ ಆಗುತ್ತೆ ಇದು ಅಂತ ನೋಡಿ. ಇಲ್ಲಿ ಆಲ್ರೆಡಿ ಗಾರ್ಡ್ ಇದೆ, ಸಿಲಿಕಾನ್ ಗಾರ್ಡ್. ಇದ್ರ ಮೇಲೆ ನಾನು ಟೈಪ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಟೈಪ್ ಆಗುತ್ತೆ. ಸೊ ಲೆಂತಿ ವರ್ಕ್ಗೂ ಸಹ ಇದು ಯೂಸ್ ಆಗುತ್ತೆ. ಫುಲ್ ಡೇ ಆಫೀಸ್ ಕೆಲಸ ಮಾಡ್ತೀನಿ ಅನ್ನೋರು, ಅಥವಾ ಅವಾಗ ಯೂಸ್ ಮಾಡ್ತೀನಿ ಲ್ಯಾಪ್ಟಾಪ್ ಅನ್ನೋರು, ಎಲ್ರಿಗೂ ಇದು ತುಂಬ ಯೂಸ್ ಆಗುತ್ತೆ. ಯಾಕಂತಂದರೆ ನಿಮ್ಮ ಒಂದು ಲ್ಯಾಪ್ಟಾಪ್ನ ಕೀಸ್ನ ನೀವು ಸೇಫ್ ಗಾರ್ಡ್ ಮಾಡ್ಬೋದು ಈ ಒಂದು ಸಿಲಿಕಾನ್ ಪ್ಯಾಡಿಂದ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನು ಯಾವ ರೀತಿ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ. ಆ ರೀತಿ ವಿಡಿಯೋ ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ.